ಅವಳು ಅಳುತ್ತಾ ವಿಚ್ಛೇದನದ ಪತ್ರಗಳಿಗೆ ಸಹಿ ಹಾಕಿ ಪ್ರೆಗ್ನೆನ್ಸಿ ಟೆಸ್ಟ್ ಹರಿದು ಹಾಕಿ ಹೊರಟು ಹೋದ 6 ವರ್ಷಗಳ ನಂತರ. ಹಣ ಮತ್ತು ಮಹತ್ವಾಕಾಂಕ್ಷೆ ಪ್ರೀತಿಗಿಂತ ಹೆಚ್ಚು ಮುಖ್ಯ ಎಂದು ನಿಮಗೆ ಅನಿಸುತ್ತದೆಯೇ? ಸ್ನೇಹಿತರೆ, ನಮ್ಮ ಕಾದಂಬರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ನಿಮಗಾಗಿ ಒಂದು ಕಥೆಯನ್ನು ತಂದಿದ್ದೇವೆ. ಅದು ನಿಮಗೆ ಒಂದು ವೇಳೆ ನಾವು ಸಮಯ ಇರುವಾಗಲೇ ನಮ್ಮ ಕುಟುಂಬಕ್ಕೆ ಪ್ರಾಮುಖ್ಯತೆ ನೀಡದಿದ್ದರೆ ನಾವು ಏನನ್ನು ಕಳೆದುಕೊಳ್ಳುತ್ತೇವೆ ಎನ್ನುವುದನ್ನು ಕಲಿಸುತ್ತದೆ. ಇದು ಪ್ರೀತಿ, ಕೋಪ ಮತ್ತು ಕ್ಷಮೆಯ ಕಥೆಯಾಗಿದ್ದು ನಿಮ್ಮನ್ನು ಭಾವುಕರನ್ನಾಗಿಸುತ್ತದೆ. ಒಂದು ಮಳೆಯ ದಿನವಾಗಿತ್ತು ಮತ್ತು ಮಳೆಯ ಹನಿಗಳು ಪ್ರಸಿದ್ಧ ವಕೀಲರ ಕಚೇರಿಯ ಕಿಟಕಿಗಳಿಗೆ ಬಡಿಯುತ್ತಿದ್ದವು. ಯಾವಾಗಲೂ ಜೀವನದ ಕನಸುಗಳನ್ನು ಕಾಣುತ್ತಿದ್ದ ಅಂಜಲಿ ವರ್ಮಾ ಇಂದು ತನ್ನ ಮುಂದೆ ಇಟ್ಟಿದ್ದ ವಿಚ್ಛೇದನದ ಪತ್ರಗಳನ್ನು ನೋಡುತ್ತಿದ್ದಳು. ಕಚೇರಿಯಲ್ಲಿ ಮೌನವಿತ್ತು. ಕೇವಲ ಗಡಿಯಾರದ ಟಿಕ್ ಟಿಕ್ ಸದ್ದು ಮತ್ತು ಮಳೆಯ ಸದ್ದು ಕೇಳಿಸುತ್ತಿತ್ತು. ಅವಳ ಮುಂದೆ ರೋಹನ್ ಶರ್ಮಾ ಕುಳಿತಿದ್ದನು. ಅವಳು ವರ್ಮವೀರ್ ಶರ್ಮಾ. ಯಾವ ವ್ಯಕ್ತಿಯನ್ನು ಅಂಜಲಿ 5 ವರ್ಷಗಳ ಹಿಂದೆ ಪ್ರೀತಿಸಿದ್ದಳೋ ಅವನು ಈಗ ಒಬ್ಬ ಅಪರಿಚಿತನಂತೆ ಕಾಣುತ್ತಿದ್ದನು. ಕೇವಲ ಒಂದು ದುಬಾರಿ ಸೂಟ್ ಧರಿಸಿದ ಉದ್ಯಮಿ. ಅಂಜಲಿ ಪೆನ್ ಎತ್ತಿಕೊಂಡಾಗ ಅವಳ ಕೈಗಳು ನಡುಗುತ್ತಿದ್ದವು. ಇದು ಅವರ ಒಟ್ಟಿಗೆ ಕಳೆದ ಸಮಯ, ಅವರ ನಗು ಮತ್ತು ಅವರ ಎಲ್ಲ ಭರವಸೆಗಳ ಅಂತ್ಯವಾಗಿತ್ತು. ಅವಳು ಸಹಿ ಮಾಡಿದಳು ಮತ್ತು ಪ್ರತಿಯೊಂದು ಅಕ್ಷರವೂ ಅವಳಿಗೆ ತುಂಬ ಭಾರವೆನಿಸುತ್ತಿತ್ತು. ರೋಹನ್ ಏನನ್ನೂ ಮಾತನಾಡದೆ ದಾಖಲೆಗಳನ್ನು ಎತ್ತಿಕೊಂಡನು. ಅವನು ಹೋಗಲು ಎದ್ದು ನಿಂತಾಗ ಅಂಜಲಿಗೆ ಜೋರಾಗಿ ಕಿರುಚಬೇಕು, ಅವನನ್ನು ತಡೆಯಬೇಕು, ತನ್ನ ಸಂಬಂಧಕ್ಕಾಗಿ ಹೋರಾಡಬೇಕು ಎಂದು ಅವಳ ಮನಸ್ಸು ಹಂಬಲಿಸಿತು. ಆದರೆ ಅವಳ ಅಹಂ ಮತ್ತು ಅವರ ನಡುವಿನ ಸಂವಹನದ ಕೊರತೆಯು ಅವಳನ್ನು ಮೌನವಾಗಿಸಿತು. ರೋಹನ್ ಹೊರಹೋದದ್ದು ಅಂಜಲಿಯ ಹೃದಯಕ್ಕೆ ಒಂದು ಪೆಟ್ಟು ಬಿದ್ದಂತೆ ಭಾಸವಾಯಿತು. ಬಾಗಿಲು ಮುಚ್ಚಿದಾಗ ಅದರ ಸದ್ದು ಅಂಜಲಿಯ ಎದೆಯಲ್ಲಿ ಪ್ರತಿಧ್ವನಿಸಿತು. ಸ್ವಲ್ಪ ಹೊತ್ತು ಅವಳು ಅಲ್ಲಿಯೇ ಕುಳಿತಿದ್ದಳು. ನಂತರ ಭಾರವಾದ ಹೆಜ್ಜೆಗಳೊಂದಿಗೆ ಎದ್ದಳು. ರಿಸೆಪ್ಷನಿಸ್ಟ್ ಸಹಾನುಭೂತಿಯಿಂದ ನಗಲು ಪ್ರಯತ್ನಿಸಿದಳು. ಆದರೆ ಅಂಜಲಿ ಅದನ್ನು ನಿರ್ಲಕ್ಷಿಸಿ ಬಾತ್ರೂಮ್ನತ್ತ ಹೋದಳು. ಕೊಠಡಿಯ ಒಳಗೆ ತನ್ನನ್ನು ತಾನು ಬಂಧಿಸಿಕೊಂಡು ಅವಳು ಕಣ್ಣೀರನ್ನು ಹರಿಯಲು ಬಿಟ್ಟಳು. ಆಗಲೇ ಅವಳಿಗೆ ತನ್ನ ಪರ್ಸ್ನಲ್ಲಿದ್ದ ಪ್ರೆಗ್ನೆನ್ಸಿ ಟೆಸ್ಟ್ ನೆನಪಾಯಿತು. ಅವಳು ನಡುಗುವ ಕೈಗಳಿಂದ ಟಿಶ್ಯೂ ಪೇಪರ್ನಲ್ಲಿ ಸುತ್ತಿದ ಆ ಟೆಸ್ಟ್ ಹೊರತೆಗೆದಳು. 2 ಗುಲಾಬಿ ಗೆರೆಗಳು ಅವಳ ಜೀವನವನ್ನು ಬದಲಿಸಿದ್ದವು. ಆದರೆ ಈಗ ತುಂಬ ತಡವಾಗಿತ್ತು. ಅಂಜಲಿ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟುಕೊಂಡಳು. ಅಲ್ಲಿ ಈಗ ಇನ್ನೂ ಏನೂ ಇರಲಿಲ್ಲ. ಆದರೆ ರೋಹನ್ನ ಒಂದು ಭಾಗ ತನ್ನೊಳಗೆ ಬೆಳೆಯುತ್ತಿದೆ ಎಂಬ ಅರಿವು ಅವಳಿಗಿತ್ತು. ಇದು ಎಂತಹ ವಿಪರ್ಯಾಸವಾಗಿತ್ತು. ಅವರ ಮದುವೆಯಾದಾಗ ಅವರು ಮಗುವಿಗಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದರು. ಫರ್ಟಿಲಿಟಿ ಕ್ಲಿನಿಕ್ಗಳಿಗೂ ಹೋಗಿದ್ದರು. ಮತ್ತು ಇಂದು ಎಲ್ಲವೂ ಮುರಿದು ಬಿದ್ದಾಗ ಪ್ರಕೃತಿ ಅವರ ಪ್ರಾರ್ಥನೆಯನ್ನು ಕೇಳಿತು. ಆದರೆ ಅವಳು ಇದನ್ನು ರೋಹನ್ಗೆ ಹೇಳಲು ಸಾಧ್ಯವಿರಲಿಲ್ಲ. ಕಳೆದ 6 ತಿಂಗಳುಗಳಲ್ಲಿ ಅವರ ಪ್ರತಿಯೊಂದು ಸಂಭಾಷಣೆಯು ಜಗಳದಲ್ಲೇ ಕೊನೆಗೊಳ್ಳುತ್ತಿತ್ತು. ರೋಹನ್ ತನ್ನ ಉದ್ಯಮದ ಸಾಮ್ರಾಜ್ಯದಲ್ಲಿ ಎಷ್ಟು ಕಳೆದು ಹೋಗಿದ್ದನೆಂದರೆ ಅಂಜಲಿಗೆ ತನ್ನ ಜೀವನದಲ್ಲಿ ತನಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ ಎಂದು ಅನಿಸುತ್ತಿತ್ತು. ಅವಳು ಕೋಪ ಮತ್ತು ದುಃಖದಿಂದ ಆ ಟೆಸ್ಟನ್ನು ಹರಿದು ಹಾಕಿದಳು ಮತ್ತು ಅದರ ತುಂಡುಗಳು ಕಸದ ಬುಟ್ಟಿಗೆ ಬಿದ್ದವು. ಸರಿಯಾಗಿ ಅವರ ಸಂಬಂಧದಂತೆಯೇ ಈ ಮಗು ಕೇವಲ ತನ್ನದಾಗಿರುತ್ತದೆ ಎಂದು ಅವಳು ನಿರ್ಧರಿಸಿದಳು. ಅವಳು ಈ ಮಗುವನ್ನು ಆ ನೋವಿನಿಂದ ಉಳಿಸುತ್ತಾಳೆ. ಮಗು ಎಂದಿಗೂ ಗೌರವದ ಕೊರತೆಯನ್ನು ಅನುಭವಿಸಬಾರದು ಅಥವಾ ಮುರಿದು ಹೋದ ಭರವಸೆಗಳಿಂದ ತುಂಬಿದ ಮನೆಯಲ್ಲಿ ಬೆಳೆಯಬಾರದು ಎಂದು ನಿರ್ಧರಿಸಿದಳು. ಆ ರಾತ್ರಿ ಅಂಜಲಿ ತಾವು ಒಟ್ಟಿಗೆ ಕಟ್ಟಿದ ಆ ಅಪಾರ್ಟ್ಮೆಂಟ್ನಿಂದ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿದಳು. ಒಂದೊಂದೇ ವಸ್ತುವನ್ನು ಪೆಟ್ಟಿಗೆಯಲ್ಲಿ ಇಡುತ್ತಿದ್ದಾಗ ಅವಳು ತನಗೆ ತಾನೇ ವಿದಾಯ ಹೇಳುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಅವಳು ಮದುವೆಯ ಆಲ್ಬಮ್ ನೋಡಿದಳು. ಆ ಹಳೆಯ ದಿನಗಳು, ಪ್ರೀತಿಯಿಂದ ತುಂಬಿದ ಭರವಸೆಗಳು, ಮಳೆಯಲ್ಲಿ ಕುಣಿದ ಕ್ಷಣಗಳು. ಅವಳು ಆಲ್ಬಮ್ ಮುಚ್ಚಿದಳು. ಕೆಲವು ನೆನಪುಗಳನ್ನು ಮುಂದೆ ಕೊಂಡೊಯ್ಯುವುದು ತುಂಬ ಭಾರವಾಗಿರುತ್ತದೆ. ಮುಂದಿನ ತಿಂಗಳುಗಳು ಬೆಳಗಿನ ವಾಕರಿಕೆ, ಡಾಕ್ಟರ್ ಅಪಾಯಿಂಟ್ಮೆಂಟ್ಗಳು ಮತ್ತು ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿ ಕಳೆದವು. ಅಂಜಲಿ ನಗರದ ಇನ್ನೊಂದು ಭಾಗದ ಒಂದು ಸಣ್ಣ ಬಡಾವಣೆಗೆ ಶಿಫ್ಟ್ ಆದಳು. ಅವಳು ಫ್ರೀಲಾನ್ಸ್ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡಲು ಶುರು ಮಾಡಿದಳು. ಅವಳ ಆತ್ಮೀಯ ಗೆಳತಿ ರೀನಾ ಅವಳ ಜೀವನಾಡಿಯಾಗಿದ್ದಳು. ಅಂಜಲಿಗೆ ಯಾವಾಗ ಅನುಮಾನ ಮೂಡಿದರೂ ರೀನಾ ಅವಳಿಗೆ ಆಸರೆಯಾಗುತ್ತಿದ್ದಳು. ಡೆಲಿವರಿ ರೂಮ್ನಲ್ಲಿ ರೀನಾ ಅಂಜಲಿಯ ಕೈ ಹಿಡಿದಿದ್ದಳು. ಸಿಯಾ ಜನಿಸಿದಳು. ಒಂದು ಪುಟ್ಟ ಆದರೆ ಪರಿಪೂರ್ಣ ಮಗು. ಮಗುವಿನ ಕಣ್ಣಿನ ಬಣ್ಣ ಅವಳ ತಂದೆಯಂತೆ ಅಂದರೆ ರೋಹನ್ನಂತೆ ತಿಳಿ ಹಸಿರು ಬಣ್ಣದ್ದಾಗಿತ್ತು ಮತ್ತು ಆಕೆಯ ಸ್ಪಿರಿಟ್ ತನ್ನ ತಾಯಿಯಂತೆ ದೃಢವಾಗಿತ್ತು. ಸಿಯಾಳನ್ನು ನೋಡಿ ಅಂಜಲಿಗೆ ತಾನು ಸರಿಯಾದ ನಿರ್ಧಾರವನ್ನೇ ಮಾಡಿದ್ದೇನೆ ಎಂಬ ನಂಬಿಕೆ ಬಂದಿತ್ತು. ತನ್ನ ಮಗಳಿಗೆ ಪ್ರೀತಿ ಸಿಗುತ್ತದೆ, ಅದು ಕೇವಲ ಒಬ್ಬ ಪೋಷಕರಿಂದ ಸಿಕ್ಕರೂ ಪರವಾಗಿಲ್ಲ ಎಂದುಕೊಂಡಳು. 6 ವರ್ಷಗಳು ಪುಸ್ತಕದ ಪುಟಗಳಂತೆ ತಿರುಗಿಸಿದಂತೆ ಕಳೆದು ಹೋದವು. ಅಂಜಲಿಯ ಜೀವನ ಸರಳವಾಗಿತ್ತು, ಆದರೆ ಸಂತೋಷದಿಂದ ಕೂಡಿತ್ತು. ಅವರ ಸಣ್ಣ ಮನೆಯ ಹೊರಗೆ ಒಂದು ಪುಟ್ಟ ಅಂಗಳವಿತ್ತು. ಅಲ್ಲಿ ಸಿಯಾ ಚಿಟ್ಟೆಗಳನ್ನು ಹಿಡಿಯುತ್ತಿದ್ದಳು.
ಅಂಜಲಿ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದಳು. ಸಿಯಾ ತನ್ನ ಅಪ್ಪನ ಬಗ್ಗೆ ಕೇಳಿದಾಗ ಅಂಜಲಿ ಅವರು ದೂರ ಇರುತ್ತಾರೆ, ಬಹುಶಃ ಯಾವಾಗಲಾದರೂ ಭೇಟಿಯಾಗುತ್ತೀಯಾ ಎಂದು ಸುಳ್ಳು ಹೇಳುತ್ತಿದ್ದಳು. ಈ ಸುಳ್ಳು ಅವಳಿಗೆ ಕಹಿಯಾಗಿತ್ತು, ಆದರೆ ಇದು ತುಂಬ ಸುಲಭವಾಗಿತ್ತು. ಅತ್ತ ನಗರದ ಇನ್ನೊಂದು ಕಡೆ ರೋಹನ್ ಶರ್ಮಾ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದನು. ಅವನು ಕಮರ್ಷಿಯಲ್ ರಿಯಲ್ ಎಸ್ಟೇಟ್ನ ಕಿಂಗ್ ಆಗಿದ್ದನು. ಅವನ ಹೆಸರು ಬಿಸ್ನೆಸ್ ಮ್ಯಾಗಝಿನ್ಗಳಲ್ಲಿ ಬರುತ್ತಿತ್ತು. ಅವನು ತಾನು ಬಯಸಿದ ಎಲ್ಲವನ್ನೂ ಸಾಧಿಸಿದ್ದನು. ಆದರೂ ಅವನ ಯಶಸ್ಸು ಅವನಿಗೆ ಖಾಲಿತನವಾಗಿ ಭಾಸವಾಗುತ್ತಿತ್ತು. ರೋಹನ್ ಒಂದು ದುಬಾರಿ ಮನೆಯಲ್ಲಿ ವಾಸಿಸುತ್ತಿದ್ದನು. ಸುತ್ತಲೂ ಅದ್ಭುತ ಕಲಾಕೃತಿಗಳಿದ್ದವು. ಆದರೆ ಆ ಮನೆ ಅವನಿಗೆ ತಣ್ಣಗೆ ಮತ್ತು ಖಾಲಿಯಾದಂತೆ ಅನಿಸುತ್ತಿತ್ತು. ರಾತ್ರಿ ಮೀಟಿಂಗ್ಗಳು ಮುಗಿದ ನಂತರ ಅವನಿಗೆ ಅಂಜಲಿಯ ನೆನಪು ಬರುತ್ತಿತ್ತು. ಅವಳು ಖುಷಿಯಾಗಿರಬಹುದೇ? ಅವಳು ತನ್ನನ್ನು ನೆನಪಿಸಿಕೊಳ್ಳುತ್ತಾಳಾ? ಅವನು ಅನೇಕ ಸುಂದರ ಮಹಿಳೆಯರನ್ನು ಭೇಟಿಯಾದನು, ಆದರೆ ಯಾರೂ ಅಂಜಲಿಯಂತಿರಲಿಲ್ಲ. ಯಾರೂ ಅವನ ಜೋಕ್ಗಳಿಗೆ ನಗುತ್ತಿರಲಿಲ್ಲ ಅಥವಾ ಆ ಉದ್ಯಮಿಯ ಹಿಂದೆ ಅಡಗಿರುವ ಮನುಷ್ಯನನ್ನು ನೋಡುತ್ತಿರಲಿಲ್ಲ. ರೋಹನ್ ತನ್ನ ಜೀವನದ ಅತ್ಯುತ್ತಮ ವಸ್ತುವನ್ನು ಕಳೆದುಕೊಂಡಿದ್ದೇನೆಂದು ಅರಿತುಕೊಂಡನು. ಕೇವಲ ತನ್ನ ಅಹಂಕಾರ ಮತ್ತು ಮಹತ್ವಾಕಾಂಕ್ಷೆಯ ಕಾರಣಕ್ಕೆ ಅಂಜಲಿಯನ್ನು ಕಳೆದುಕೊಂಡಿದ್ದನು. ಅವನು ಸಾಮ್ರಾಜ್ಯ ಕಟ್ಟುವ ಭರದಲ್ಲಿ ತನ್ನ ಸ್ವಂತ ರಾಜ್ಯವನ್ನೇ ಕಳೆದುಕೊಂಡಿದ್ದನು. ಅವನ ಜೀವನದಲ್ಲಿ ಬದಲಾವಣೆ ಒಂದು ಮಂಗಳವಾರ ಬಂದಿತ್ತು. ರೋಹನ್ ಹೂಡಿಕೆದಾರರನ್ನು ಭೇಟಿಯಾಗಲು ಒಂದು ಕಾಫಿ ಶಾಪ್ಗೆ ಹೋಗಬೇಕಿತ್ತು. ಆದರೆ ಅವನ ಡ್ರೈವರ್ ತಪ್ಪು ತಿರುವು ಪಡೆದನು ಮತ್ತು ಅವರು ಒಂದು ಪ್ರೈಮರಿ ಶಾಲೆಯ ಬಳಿ ಪಾರ್ಕ್ ಮಾಡಬೇಕಾಯಿತು. ಅಲ್ಲಿಗೆ ಅವನು ಎಂದಿಗೂ ಹೋಗಿರಲಿಲ್ಲ. ಶಾಲೆಯ ಬಿಡುವಿನ ಸಮಯವಾಗಿತ್ತು. ರೋಹನ್ ಹಿಂದಿನ ಸೀಟಿನಲ್ಲಿ ಕುಳಿತು ದಾಖಲೆಗಳನ್ನು ನೋಡುತ್ತಿದ್ದಾಗ ಅಚಾನಕ್ ಅವನ ದೃಷ್ಟಿ ಶಾಲೆಯ ಮೇಲೆ ಬಿತ್ತು. ಶಾಲೆಯಿಂದ ಮಕ್ಕಳು ಬ್ಯಾಗ್ ಮತ್ತು ನಗುವಿನ ಶಬ್ದದೊಂದಿಗೆ ಹೊರಬರುತ್ತಿದ್ದರು ಮತ್ತು ಅಲ್ಲಿ ಒಂದು ಪುಟ್ಟ ಹುಡುಗಿಯ ಕೈ ಹಿಡಿದು ಅಂಜಲಿ ನಿಂತಿದ್ದಳು. 6 ವರ್ಷಗಳು ಕಳೆದು ಹೋಗಿದ್ದವು, ಆದರೆ ಅವನು ಅವಳನ್ನು ತಕ್ಷಣ ಗುರುತಿಸಿದನು. ಅವಳು ಮೊದಲಿಗಿಂತ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಅವಳ ಪಕ್ಕದಲ್ಲಿದ್ದ ಆ ಮಗುವನ್ನು ನೋಡಿ ರೋಹನ್ನ ಉಸಿರು ನಿಂತಂತಾಯಿತು. ಆ ಮಗುವಿನ ಗುಂಗುರು ಕೂದಲು ಮತ್ತು ಆ ಮಗು ಖುಷಿಯಿಂದ ನಗುತ್ತಿರುವುದನ್ನು ರೋಹನ್ ನೋಡುತ್ತಲೇ ಇದ್ದನು. ಅವರಿಬ್ಬರು ಒಂದು ಸಣ್ಣ ಕಾರಿನ ಕಡೆಗೆ ನಡೆದರು. ಮಗು ಬೂಸ್ಟರ್ ಸೀಟಿನಲ್ಲಿ ಕುಳಿತಿತ್ತು ಮತ್ತು ಅಂಜಲಿ ಪ್ರೀತಿಯಿಂದ ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಅವಳ ಹಣೆಗೆ ಮುತ್ತು ಕೊಟ್ಟಳು. ಇದು ಎಷ್ಟು ಸುಂದರ ಕ್ಷಣವಾಗಿತ್ತು, ಎಷ್ಟು ಪ್ರೀತಿ ಮತ್ತು ಸಹಜತೆಯಿಂದ ಕೂಡಿತೆಂದರೆ ರೋಹನ್ನ ಎದೆಯಲ್ಲಿ ಏನೋ ಒಂದು ರೀತಿಯ ತಳಮಳವಾಯಿತು. ಅವನು ಡ್ರೈವರ್ಗೆ ಮುಂದೆ ಹೋಗಲು ಹೇಳಬೇಕಿತ್ತು, ಆದರೆ ಅವಳನ್ನು ಹಿಂಬಾಲಿಸಬೇಕು ಎಂದು ಅವನಿಗೆ ಅನಿಸಿತು. ಆ ಸಣ್ಣ ಕಾರು ಅವರನ್ನು ಸುತ್ತು ಬಳಸಿ ಸಣ್ಣ ಮನೆಗಳಿರುವ ವಠಾರಕ್ಕೆ ಕರೆದೊಯ್ದಿತ್ತು. ಅಂಜಲಿ ಕಿಟಕಿಗಳ ಮೇಲೆ ಹೂವಿನ ಕುಂಡಗಳಿರುವ ಒಂದು ನೀಲಿ ಬಣ್ಣದ ಮನೆಯ ಮುಂದೆ ನಿಂತಾಗ ರೋಹನ್ ಡ್ರೈವರ್ಗೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಲು ಹೇಳಿದನು. ಆ ಪುಟ್ಟ ಹುಡುಗಿ ಕಾರಿನಿಂದ ಹಾರಿ ಮನೆಯೊಳಗೆ ಓಡುವುದನ್ನು ರೋಹನ್ ನೋಡಿದನು. ಅಂಜಲಿ ನಿಧಾನವಾಗಿ ಹಿಂದೆ ನಡೆದಳು. ಬಾಗಿಲು ಮುಚ್ಚಿಕೊಂಡಿತ್ತು. ರೋಹನ್ಗೆ ಇದ್ದಕ್ಕಿದ್ದಂತೆ ಈ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ತುರ್ತು ಅವಶ್ಯಕತೆ ಇದೆ ಎನಿಸಿತು. 3 ದಿನಗಳವರೆಗೆ ರೋಹನ್ ಅದನ್ನೇ ಯೋಚಿಸುತ್ತಿದ್ದನು. ಅವನು ಒಬ್ಬ ಪ್ರೈವೇಟ್ ಇನ್ವೆಸ್ಟಿಗೇಟರ್ನನ್ನು ನೇಮಿಸಿಕೊಂಡನು. ಅಂಜಲಿ ಚೆನ್ನಾಗಿದ್ದಾಳ ಎಂದು ತಿಳಿಯುವುದು ಮಾತ್ರ ತನ್ನ ಉದ್ದೇಶ ಎಂದು ತನಗೆ ತಾನೇ ಹೇಳಿಕೊಂಡನು. ರಿಪೋರ್ಟ್ ಬೇಗನೆ ಬಂದಿತು. ಅಂಜಲಿ ವರ್ಮಾ, 28 ವರ್ಷ, ಫ್ರೀಲಾನ್ಸ್ ಡಿಸೈನರ್. ತನ್ನ 5 ವರ್ಷದ ಮಗಳು ಸಿಯಾಳೊಂದಿಗೆ ವಾಸಿಸುತ್ತಿದ್ದಾಳೆ. 5 ವರ್ಷದ ಮಗಳು, ರೋಹನ್ ಲೆಕ್ಕ ಹಾಕಿದನು. ಅವರ ವಿಚ್ಛೇದನವಾಗಿ ಸರಿಯಾಗಿ 8 ತಿಂಗಳ ನಂತರ ಸಿಯಾ ಜನಿಸಿದ್ದಳು. ಇದರರ್ಥ ಅಂಜಲಿ ವಿಚ್ಛೇದನದ ಪತ್ರಗಳಿಗೆ ಸಹಿ ಹಾಕಿದಾಗ ಅವಳು ಗರ್ಭಿಣಿಯಾಗಿದ್ದಳು. ಈ ಅರಿವು ರೋಹನ್ಗೆ ಒಂದು ಆಳವಾದ ಪೆಟ್ಟು ಬಿದ್ದಂತೆ ಅನಿಸಿತು. ತನ್ನದೇ ಮಗಳನ್ನು ತಾನು ಎಂದಿಗೂ ತಿಳಿಯಲು ಸಾಧ್ಯವಾಗಿರಲಿಲ್ಲ. 5 ವರ್ಷದ ಜನ್ಮದಿನಗಳು, ಮೊದಲ ಹೆಜ್ಜೆ, ಮೊದಲ ಮಾತು ಎಲ್ಲವನ್ನೂ ಕಳೆದುಕೊಂಡಿದ್ದನು. ಅವನೊಳಗೆ ಕೋಪದ ಬೆಂಕಿ ಹೊತ್ತಿಕೊಂಡಿತು ಮತ್ತು ನಂತರ ತಾನು ಕಳೆದುಕೊಂಡಿದ್ದರ ಬಗ್ಗೆ ದುಃಖದ ಅಲೆಗಳು ಅವನನ್ನು ಆವರಿಸಿದವು. ಆದರೆ ಕೋಪ ಮತ್ತು ದುಃಖದ ಹಿಂದೆ ತನ್ನ ಮಗಳನ್ನು ತಿಳಿಯುವ ಒಂದು ಹಂಬಲವಿತ್ತು. ರೋಹನ್ ಆ ರಾತ್ರಿ ತನ್ನ ಮನೆಯಲ್ಲಿ ಕುಳಿತು ನಗರದ ದೀಪಗಳನ್ನು ದಿಟ್ಟಿಸುತ್ತಿದ್ದನು. ಅವನು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದನು, ಆದರೆ ನಿಜವಾಗಿಯೂ ಮುಖ್ಯವಾದ ವಿಷಯದಲ್ಲಿ ಅವನು ಸೋತಿದ್ದನು. ತನ್ನ ಅಹಂಕಾರ ಮತ್ತು ಮಹತ್ವಾಕಾಂಕ್ಷೆಯ ಕಾರಣಕ್ಕೆ ಅಂಜಲಿಯನ್ನು ಕಳೆದುಕೊಂಡಿದ್ದನು. ಈಗ ಅವನ ಹತ್ತಿರ ಒಂದು ಅವಕಾಶವಿತ್ತು. ವಿಷಯ ಎಷ್ಟೇ ದೊಡ್ಡದಾಗಿದ್ದರೂ ಅದನ್ನು ಸರಿಪಡಿಸಲು ಮರುದಿನ ಅವನು ಆ ನೀಲಿ ಮನೆಗೆ ಹೋಗುತ್ತೇನೆಂದು ನಿರ್ಧಾರ ಮಾಡಿದನು. ಅವನು ಅಂಜಲಿಯನ್ನು ಎದುರಿಸಿ ಉತ್ತರ ಕೇಳಲು ಬಯಸಿದ್ದನು. ಮರುದಿನ ಬೆಳಿಗ್ಗೆ ಅಂಜಲಿಯ ಸಣ್ಣ ಅಡುಗೆ ಮನೆಯಲ್ಲಿ ಸೂರ್ಯನ ಕಿರಣಗಳು ಹರಡುತ್ತಿದ್ದವು. ಅವಳು ಸಿಯಾಗೆ ತಿಂಡಿ ತಯಾರಿಸುತ್ತಿದ್ದಳು. ಸಿಯಾ ಡ್ರಾಯಿಂಗ್ ಟೇಬಲ್ ಮೇಲೆ ಕುಳಿತು ಬಣ್ಣ ಹಚ್ಚುತ್ತಿದ್ದಳು. ಆಗಲೇ ಡೋರ್ ಬೆಲ್ ಜೋರಾಗಿ ಬಾರಿಸಿತು. ಇಷ್ಟು ಬೆಳಿಗ್ಗೆ ಯಾರು ಬಂದಿರಬಹುದು? ಅಂಜಲಿ ತನ್ನ ಕೈ ಒರೆಸಿಕೊಂಡು ಬಾಗಿಲು ತೆರೆದಳು. ಬಾಗಿಲು ತೆರೆದಾಗ ಅವಳ ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಂತಾಯಿತು. ಬಾಗಿಲಲ್ಲಿ ರೋಹನ್ ಶರ್ಮಾ ನಿಂತಿದ್ದನು. ಅವನು ಹಿಂದಿನಂತೆಯೇ ಕಾಣುತ್ತಿದ್ದನು, ಆದರೂ ಸ್ವಲ್ಪ ವಿಭಿನ್ನವಾಗಿದ್ದನು.
ಅವನ ಕೂದಲಿನಲ್ಲಿ ಸ್ವಲ್ಪ ನೆರೆ ಬಂದಿತ್ತು. ಅವನು ಬಿಸ್ನೆಸ್ ಸೂಟ್ ಬದಲಿಗೆ ಜೀನ್ಸ್ ಮತ್ತು ಸಾದಾ ಶರ್ಟ್ ಧರಿಸಿದ್ದನು. ಅದರಲ್ಲಿ ಅವನು ಸಾಮಾನ್ಯ ಮನುಷ್ಯನಂತೆ ಮತ್ತು ದುರ್ಬಲನಂತೆ ಕಾಣುತ್ತಿದ್ದನು. ಅಂಜಲಿ ಎಂದು ಅವನು ನಡುಗುವ ಧ್ವನಿಯಲ್ಲಿ ಕರೆದನು. ಅಂಜಲಿ ಬಾಗಿಲ ಫ್ರೇಮನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. 6 ವರ್ಷಗಳ ಅಂತರ ಅವರ ನಡುವೆ ಒಂದು ಸಮುದ್ರದಂತೆ ಹರಡಿತ್ತು. ನೀನು ಇಲ್ಲಿ ಏಕೆ ಬಂದಿದ್ದೀಯಾ ಎಂದು ಅವಳು ಪಿಸುಗುಟ್ಟಿದ್ದಳು. ನಿನಗೆ ಗೊತ್ತು ನಾನು ಏಕೆ ಬಂದಿದ್ದೇನೆ ಎಂದು ರೋಹನ್ ಉತ್ತರಿಸಿದನು. ನಾನು ನಿನ್ನನ್ನು 3 ದಿನಗಳ ಹಿಂದೆ ಶಾಲೆಯ ಬಳಿ ನೋಡಿದೆ, ನಿನ್ನನ್ನು ಮತ್ತು ನಿನ್ನ ಮಗಳನ್ನು. ದಯವಿಟ್ಟು ನೀನು ಹೋಗು. ಅಂಜಲಿ ಬಾಗಿಲು ಮುಚ್ಚಲು ಪ್ರಯತ್ನಿಸಿದಳು. ರೋಹನ್ ಬಲಪ್ರಯೋಗ ಮಾಡಲಿಲ್ಲ, ಆದರೆ ಬಾಗಿಲನ್ನು ಗಟ್ಟಿಯಾಗಿ ತಡೆದನು. ಅವಳು ತನ್ನ ಮಗಳು, ಹೌದಲ್ಲವೇ? ಸಿಯಾ, ಅವಳು ನನ್ನ ಮಗಳು. ರೋಹನ್ನ ಕಣ್ಣುಗಳಲ್ಲಿ ಸತ್ಯ ತಿಳಿದುಕೊಳ್ಳುವ ಆಸಕ್ತಿ ಇತ್ತು. ಅಂಜಲಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು, ಆದರೆ ಅವಳು ಅವುಗಳನ್ನು ಬೀಳಲು ಬಿಡಲಿಲ್ಲ. ಮಮ್ಮಿ, ಯಾರೋ? ಸಿಯಾಳ ಧ್ವನಿ ಅಡುಗೆ ಮನೆಯಿಂದ ಕೇಳಿಸಿತು. ಅಂಜಲಿಯ ಹೃದಯ ನಿಂತಂತಾಯಿತು. ಅವಳು ರೋಹನ್ನನ್ನು ಇದೆಲ್ಲವೂ ಈಗ ಇಲ್ಲಿ ಮಾತನಾಡಬೇಡ ಎನ್ನುವಂತೆ ದಯನೀಯವಾಗಿ ನೋಡಿದಳು. ರೋಹನ್ನ ದವಡೆ ಬಿಗಿಯಾಯಿತು, ಆದರೆ ಅವನು ತಲೆಯಲ್ಲಾಡಿಸಿ ಹಿಂದೆ ಸರಿದನು. ಪ್ಲೀಸ್, ಅಂಜಲಿ ನಿಧಾನವಾಗಿ ಹೇಳಿದಳು. ಅವಳ ಮುಂದೆ ಬೇಡ, ನನಗೆ ಸಮಯ ಕೊಡು ಅವಳನ್ನು ಸಿದ್ಧಪಡಿಸಲು. ಇಂದು ರಾತ್ರಿ ಅವಳು ಮಲಗಿದ ನಂತರ ನಾವು ಈ ಬಗ್ಗೆ ಮಾತನಾಡೋಣ. ಅಂಜಲಿ, ನನಗೆ ಉತ್ತರ ಬೇಕು, ರೋಹನ್ ದೃಢವಾಗಿ ಹೇಳಿದನು. ಅಂಜಲಿ ಅವನು ತನ್ನ ಕಾರಿನತ್ತ ಹೋಗುವುದನ್ನು ನೋಡಿದಳು. ಇಡೀ ದಿನ ಅಂಜಲಿಗೆ ಮಸುಕಾಗಿ ಕಳೆದಂತಾಯಿತು. ಅವಳು ಸಿಯಾ ಜೊತೆ ಆಟವಾಡಿದಳು, ಕತೆಗಳನ್ನು ಓದಿದಳು, ಆದರೆ ಅವಳ ಮನಸ್ಸು ರೋಹನ್ ಮುಖದ ಮೇಲಿದ್ದ ದುಃಖ ಮತ್ತು ಆರೋಪದ ಬಗ್ಗೆ ಯೋಚಿಸುತ್ತಿತ್ತು. ಅವಳು ರೀನಾಳನ್ನು ಕರೆದು ಅತ್ತು ತನ್ನ ನೋವನ್ನು ಹೊರಹಾಕಿದಳು. ರೀನಾ ಅವಳಿಗೆ ಸಮಾಧಾನ ಮಾಡಿದಳು. ಸಂಜೆ ಸಿಯಾ ತನ್ನ ಆಟಿಕೆಗಳೊಂದಿಗೆ ಮಲಗಿದ ನಂತರ ಅಂಜಲಿ ಲಿವಿಂಗ್ ರೂಮ್ನಲ್ಲಿ ರೋಹನ್ಗಾಗಿ ಕಾಯಲು ಶುರು ಮಾಡಿದಳು. ರೋಹನ್ ಸರಿಯಾಗಿ 8 ಗಂಟೆಗೆ ಬಂದನು. ಅಂಜಲಿ ಅವನನ್ನು ಒಳಗೆ ಬರಲು ಬಿಟ್ಟಳು. ಇಬ್ಬರು ಸಣ್ಣ ಲಿವಿಂಗ್ ರೂಮ್ನಲ್ಲಿ ನಿಂತಿದ್ದರು. 2 ಜೀವಗಳು ಒಂದು ಕಾಲದಲ್ಲಿ ಒಬ್ಬರಿಗೊಬ್ಬರು ಆಪ್ತರಾಗಿದ್ದವರು ಈಗ ಅಪರಿಚಿತರಾಗಿದ್ದರು. ನನಗೆ ಎಲ್ಲವನ್ನೂ ತಿಳಿಸು, ರೋಹನ್ ಗಂಭೀರ ಧ್ವನಿಯಲ್ಲಿ ಕೇಳಿದನು. ಅಂಜಲಿ ವಿವರಿಸಲು ಶುರು ಮಾಡಿದಳು. ವಿಚ್ಛೇದನದ ದಿನ ತಾನು ಗರ್ಭಿಣಿ ಎಂದು ತಿಳಿದಿದ್ದರ ಬಗ್ಗೆ ಹೇಳಿದಳು. ಲಾಯರ್ನ ಬಾತ್ರೂಮ್ನಲ್ಲಿ ಟೆಸ್ಟ್ ಹರಿದು ಹಾಕಿದ್ದರ ಬಗ್ಗೆ ಹೇಳಿದಳು. ಅವಳು ಹೇಳಿದಳು, ಆ ನೋವು ಮತ್ತು ಭಯದ ಕ್ಷಣದಲ್ಲಿ ಸಿಯಾಳನ್ನು ಬಚ್ಚಿಡುವುದರಿಂದ ಮಾತ್ರ ಅವಳನ್ನು ರಕ್ಷಿಸಬಹುದು ಎಂದು ತಾನು ನಿರ್ಧರಿಸಿದ್ದೆ. ಮಹತ್ವಾಕಾಂಕ್ಷೆಯಲ್ಲಿ ಕಳೆದು ಹೋಗಿ ಕುಟುಂಬಕ್ಕಾಗಿ ಸಮಯವೇ ಇರದ ಆ ತಂದೆಯಿಂದ ಮಗಳನ್ನು ದೂರವಿಡಲು ನಿರ್ಧರಿಸಿದ್ದೆ. ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿನಗೆ ಯಾವುದೇ ಹಕ್ಕಿರಲಿಲ್ಲ. ರೋಹನ್ ಧ್ವನಿ ಏರಿಸಿ ಹೇಳಿದನು. ನನ್ನ ಮಗಳ 5 ವರ್ಷಗಳ ಜೀವನವನ್ನು ನೀನು ನನ್ನಿಂದ ಕದ್ದಿದ್ದೀಯಾ. ನೀನು ನನ್ನನ್ನು ಬಿಟ್ಟು ಹೋಗಿದ್ದೆ. ಅಂಜಲಿ ಮರಳಿ ಕಿರುಚಿದಳು. ನೀನು ಪ್ರತಿ ರಾತ್ರಿ ಆಫೀಸ್ನಲ್ಲೇ ಉಳಿದು ಪ್ರತಿ ವೀಕೆಂಡ್ ಕ್ಯಾನ್ಸಲ್ ಮಾಡಿ ಯಾವಾಗಲೂ ನಿನ್ನ ಉದ್ಯಮವನ್ನೇ ನಮ್ಮ ಸಂಬಂಧಕ್ಕಿಂತ ಹೆಚ್ಚಾಗಿ ನೋಡಿದೆ. ನಿನ್ನ ಪ್ರಿಯಾರಿಟಿಗಳೇನು ಎಂದು ನೀನು ನನಗೆ ತೋರಿಸಿಕೊಟ್ಟಿದ್ದೆ. ನಾನು ನಮಗಾಗಿ ಒಂದು ಭವಿಷ್ಯವನ್ನು ಕಟ್ಟುತ್ತಿದ್ದೆ. ನಾವು ಕಂಡ ಕನಸುಗಳಿಗಾಗಿ ಎಲ್ಲವನ್ನು ಮಾಡುತ್ತಿದ್ದೆ. ನಾನು ಖಾಲಿ ಮನೆ ಮತ್ತು ಯಾವಾಗಲೂ ಕಾಣೆಯಾಗಿರೋ ಪತಿಯ ಕನಸನ್ನು ಬಯಸಿರಲಿಲ್ಲ. ನಾನು ಪಾರ್ಟ್ನರ್ಶಿಪ್ನ ಕನಸು ಕಂಡಿದ್ದೆ. ನನ್ನನ್ನು ಆರಿಸಿಕೊಳ್ಳುವ ಮನುಷ್ಯನನ್ನು ನಾನು ಬಯಸಿದ್ದೆ. ರೋಹನ್ ಅಸಹಾಯಕತೆಯಿಂದ ಸೋಫಾ ಮೇಲೆ ಕುಳಿತುಕೊಂಡನು. ಅವನು ತಲೆ ಎತ್ತಿದಾಗ ಅವನ ಕಣ್ಣುಗಳು ಕೆಂಪಾಗಿದ್ದವು. ನಾನು ನಿನಗೆ ಮೋಸ ಮಾಡಿದೆ, ಅವನು ನಿಧಾನವಾಗಿ ಹೇಳಿದನು. ನನಗೆ ಈಗ ಅರಿವಾಗುತ್ತಿದೆ. ನಾನು ನನ್ನನ್ನು ಪ್ರೂವ್ ಮಾಡಿಕೊಳ್ಳಲು ಫೋಕಸ್ನಲ್ಲಿದ್ದೆ. ಆದರೆ ಅದರ ಅರ್ಥ ನನ್ನ ಮಗಳನ್ನು ನನ್ನಿಂದ ಬಚ್ಚಿಡುವ ಹಕ್ಕು ನಿನಗೆ ಸಿಕ್ಕಿತ್ತು ಎಂದಲ್ಲ. ನನ್ನನ್ನು ಕ್ಷಮಿಸು. ಅಂಜಲಿ ಪಿಸುಗುಟ್ಟಿದ್ದಳು. ನಾನು ಹೆದರಿದ್ದೆ. ಆದರೆ ಸಿಯಾ ಖುಷಿಯಾಗಿದ್ದಾಳೆ. ಅವಳಿಗೆ ಪ್ರೀತಿ ಸಿಕ್ಕಿದೆ. ತಂದೆ ಇಲ್ಲದೆಯೇ? ರೋಹನ್ ಕಹಿಯಾಗಿ ಕೇಳಿದನು. ನೀನು ಅವಳಿಗೆ ನನ್ನ ಬಗ್ಗೆ ಏನು ಹೇಳಿದೀಯಾ? ನಾನು ದೂರ ಇದ್ದೇನೆ ಎಂದ? ಹಾಗಾದರೆ ಆ ದೂರ ಇಂದಿಗೆ ಮುಗಿಯಿತು, ರೋಹನ್ ದೃಢವಾಗಿ ಹೇಳಿದನು. ನಾನು ನನ್ನ ಮಗಳ ಜೀವನದ ಭಾಗವಾಗಲು ಬಯಸುತ್ತೇನೆ. ಮುಂದಿನ ವಾರಗಳಲ್ಲಿ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡರು. ರೋಹನ್ ವೀಕೆಂಡ್ನಲ್ಲಿ ಬರುತ್ತಾನೆ. ನಿಧಾನವಾಗಿ ಸಿಯಾ ಜೀವನದಲ್ಲಿ ಭಾಗಿಯಾಗುತ್ತಾನೆ. ಅಂಜಲಿ ಸಿಯಾಗೆ ಸುಲಭ ಶಬ್ದಗಳಲ್ಲಿ ಅವಳ ಅಪ್ಪ ಅವಳನ್ನು ನೋಡಲು ಬರುತ್ತಿದ್ದಾರೆ ಎಂದು ವಿವರಿಸಿದಳು. ಸಿಯಾ ಉತ್ಸಾಹಗೊಂಡಿದ್ದಳು. ಅವರ ಮೊದಲ ಭೇಟಿಯ ದಿನ ರೋಹನ್ ಸಿಯಾಳ ಮಟ್ಟಕ್ಕೆ ಬಾಗಿ ಕುಳಿತನು. ಸಿಯಾ ಆ ಅಪರಿಚಿತನನ್ನು ನೋಡಿದಳು. ಯಾರ ಕಣ್ಣಿನ ಬಣ್ಣ ತನ್ನಂತೆಯೇ ಇತ್ತೋ ಆ ವ್ಯಕ್ತಿಯನ್ನು ನೋಡಿ ಅವಳ ಮುಖದಲ್ಲಿ ಒಂದು ಗುರುತಿಸುವಿಕೆ ಬಂದಿತ್ತು. ಹಾಯ್ ಸಿಯಾ, ರೋಹನ್ ನಡುಗುವ ಧ್ವನಿಯಲ್ಲಿ ಹೇಳಿದನು. ನಾನು ನಿನ್ನನ್ನು ಭೇಟಿಯಾಗಲು ಬಹಳ ದಿನಗಳಿಂದ ಕಾಯುತ್ತಿದ್ದೆ. ಹಾಯ್ ಪಪ್ಪ, ಸಿಯಾ ತಕ್ಷಣ ಉತ್ತರಿಸಿದಳು. ಮತ್ತು ನಂತರ ಅವಳು ಮಾಡಿದ ಕೆಲಸ ಅಂಜಲಿ ಮತ್ತು ರೋಹನ್ ಇಬ್ಬರ ಹೃದಯವನ್ನು ಒಡೆಯಿತು ಮತ್ತು ಜೋಡಿಸಿತು. ಅವಳು ತನ್ನ ಪುಟ್ಟ ಕೈಗಳನ್ನು ರೋಹನ್ ಕುತ್ತಿಗೆಗೆ ಸುತ್ತಿಕೊಂಡಳು. ಅಂತಹ ಒಂದು ತಬ್ಬಿಕೊಳ್ಳುವಿಕೆ, ಅದರಲ್ಲಿ ಕ್ಷಮೆ ಇತ್ತು. ರೋಹನ್ ಮೊದಲ ಬಾರಿಗೆ ತನ್ನ ಮಗಳನ್ನು ಅಪ್ಪಿಕೊಂಡನು. ಅಂಜಲಿ ಅವರಿಬ್ಬರಿಗೆ ಸಮಯ ನೀಡಲು ಅಲ್ಲಿಂದ ಸರಿದಳು.
ಮುಂದಿನ ವಾರಗಳು ಅಡ್ಜಸ್ಟ್ಮೆಂಟ್ನಿಂದ ಕೂಡಿದ್ದವು. ರೋಹನ್ ಪ್ರತಿ ಶನಿವಾರ ಬರುತ್ತಿದ್ದನು. ಸಣ್ಣ ಉಡುಗೊರೆಗಳನ್ನು ತರುತ್ತಿದ್ದನು. ಸಿಯಾಗೆ ಡೈನೋಸಾರ್ ಎಂದರೆ ಇಷ್ಟ ಎಂದು ತಿಳಿದು ಅದರ ಪುಸ್ತಕಗಳನ್ನು ತಂದನು. ಅವರು ಒಟ್ಟಿಗೆ ಪಾರ್ಕ್ನಲ್ಲಿ ಗಾಳಿಪಟ ಹಾರಿಸಿದರು. ರೋಹನ್ ನಿಧಾನವಾಗಿ ಅಪ್ಪನಾಗುವುದನ್ನು ಕಲಿಯುತ್ತಿದ್ದನು. ಅಂಜಲಿ ದೂರದಿಂದ ನೋಡುತ್ತಿದ್ದಳು. ಅವಳು ರೋಹನ್ನಲ್ಲಿ ತಾನು ಪ್ರೀತಿಸಿದ ಅದೇ ಹಳೆಯ ಮನುಷ್ಯನನ್ನು ನೋಡುತ್ತಿದ್ದಳು. ಒಂದು ಸಂಜೆ ಸಿಯಾ ಮಲಗಿದ ನಂತರ ರೋಹನ್ ಬಾಗಿಲ ಬಳಿ ನಿಂತು ಹೇಳಿದನು, ಥ್ಯಾಂಕ್ಸ್, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಅವಳನ್ನು ಇಷ್ಟು ಒಳ್ಳೆಯ ಮಗುವಾಗಿ ಬೆಳೆಸಿದ್ದಕ್ಕೆ. ನೀನು ಅವಳ ಜೊತೆ ಚೆನ್ನಾಗಿದೆಯಾ ರೋಹನ್? ಅಂಜಲಿ ಕೇಳಿದಳು. ನಾನು ಪ್ರಯತ್ನಿಸುತ್ತಿದ್ದೇನೆ, ಅವನು ಉತ್ತರಿಸಿದನು. ಅವರ ಕಣ್ಣುಗಳು ಸೇರಿದವು ಮತ್ತು ಅಲ್ಲಿ ಕ್ಷಮೆ ಇಲ್ಲದಿದ್ದರೂ ಅರ್ಥ ಮಾಡಿಕೊಳ್ಳುವಿಕೆ ಇತ್ತು. ಬೇಸಿಗೆ ಕಾಲ ಬಂದಿತ್ತು ಮತ್ತು ಅವರ ನಡುವಿನ ಅಂತರ ಕಡಿಮೆಯಾಗತೊಡಗಿತ್ತು. ರೋಹನ್ ಈಗ ಬೇಗ ಬರತೊಡಗಿದನು, ಊಟಕ್ಕೂ ಇರತೊಡಗಿದನು. ಒಂದು ಶನಿವಾರ ಅವರೆಲ್ಲರೂ ಮೃಗಾಲಯಕ್ಕೆ ಹೋದರು. ಆ ಕ್ಷಣ ನಾರ್ಮಲ್ ಅನಿಸಿತ್ತು. ಅವರು ಒಟ್ಟಿಗೆ ನಡೆಯುತ್ತಿದ್ದರು. ಸಿಯಾ ಇಬ್ಬರ ಕೈ ಹಿಡಿದು ಮಧ್ಯದಲ್ಲಿದ್ದಳು. ನೋಡುವವರಿಗೆ ಅವರು ಒಂದು ಪರಿಪೂರ್ಣ ಕುಟುಂಬದಂತೆ ಕಾಣುತ್ತಿದ್ದರು. ಸಿಯಾಳನ್ನು ರೋಹನ್ ತನ್ನ ಭುಜದ ಮೇಲೆ ಎತ್ತಿಕೊಂಡನು. ಅಂಜಲಿ ಪಕ್ಕದಲ್ಲೇ ನಿಂತಿದ್ದಳು. ಇದು ಪರ್ಫೆಕ್ಟ್ ಆಗಿದೆ, ಸಿಯಾ ಎತ್ತರದಿಂದ ಕೂಗಿದಳು. ನಾವು ಪ್ರತಿದಿನ ಹೀಗೆಯೇ ಇರಬೇಕು. ರೋಹನ್ ಅಂಜಲಿಯನ್ನು ನೋಡಿದನು ಮತ್ತು ಅವರ ಕಣ್ಣುಗಳಲ್ಲಿ ನೋವು, ಹಂಬಲ ಮತ್ತು ಒಂದು ಸಾಧ್ಯತೆ ಇತ್ತು. ಆ ಸಂಜೆ ಸಿಯಾ ಮಲಗಿದ ನಂತರ ಅವರು ಮನೆಯ ಹೊರಗೆ ಕುಳಿತಿದ್ದರು. ರೋಹನ್ ಅಂಜಲಿಯ ಕೈ ಹಿಡಿದುಕೊಂಡನು. ನಾನು ಇದನ್ನು ಮಿಸ್ ಮಾಡುತ್ತೇನೆ, ಅವನು ನಿಧಾನವಾಗಿ ಹೇಳಿದನು. ಕೇವಲ ಸಿಯಾನಲ್ಲ, ನಿನ್ನನ್ನು. ನಾನು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಅಂಜಲಿಯ ಉಸಿರು ನಿಂತಂತಾಯಿತು. ಅವಳು ತನ್ನನ್ನು ತಾನು ಹಿಂದೆ ಎಳೆದುಕೊಳ್ಳಲು ಬಯಸಿದ್ದಳು. ಆದರೆ ಸತ್ಯವೇನೆಂದರೆ ಅವಳು ಕೂಡ ಅವನನ್ನು ಮಿಸ್ ಮಾಡುತ್ತಿದ್ದಳು. ರೋಹನ್ ಅವಳು ಬಯಸಿದ ಮನುಷ್ಯನಾಗುತ್ತಿದ್ದನು. ರೋಹನ್, ಅವಳು ಶುರು ಮಾಡಿದಳು. ಆದರೆ ಅವನು ತಲೆ ಆಡಿಸಿದನು. ನೀನು ಏನೂ ಹೇಳಬೇಕಿಲ್ಲ, ಕೇವಲ ನಿನಗೆ ತಿಳಿಯಲಿ ಎಂದು ಹೇಳಿದೆ. ಈ ತಿಂಗಳುಗಳು ನಿನ್ನ ಮತ್ತು ಸಿಯಾ ಜೊತೆ ನಾನು ಎಷ್ಟು ಮೂರ್ಖನಾಗಿ ವರ್ತಿಸಿದ್ದೆ ಎಂದು ನನಗೆ ತೋರಿಸಿಕೊಟ್ಟವು. ಜನರು ಕೇವಲ ವಾಪಸ್ ಹೋಗಲು ಸಾಧ್ಯವಿಲ್ಲ. ಅಂಜಲಿ ನಿಧಾನವಾಗಿ ಹೇಳಿದಳು. ಬಹಳಷ್ಟು ವಿಷಯಗಳು ನಡೆದು ಹೋಗಿವೆ, ನನಗೆ ಗೊತ್ತು. ರೋಹನ್ ಒಪ್ಪಿಕೊಂಡನು. ಆದರೆ ಬಹುಶಃ ನಾವು ಮುಂದೆ ಹೋಗಬಹುದು. ಬಹುಶಃ ನಾವು ಏನಾದರೂ ಹೊಸದನ್ನು ಕಟ್ಟಬಹುದು. ಆಗಲೇ ಸಿಯಾಳ ಧ್ವನಿ ಕೇಳಿಸಿತು. ಮಮ್ಮಿ, ನನಗೆ ಭಯಾನಕ ಕನಸು ಬಿತ್ತು. ಆ ಕ್ಷಣ ಮುರಿದು ಹೋಯಿತು. ಅಂಜಲಿ ಒಳಗೆ ಹೋದಳು ಮತ್ತು ರೋಹನ್ ಕೂಡ ಹಿಂದೆ ಹೋದನು. ರೋಹನ್ ಅಂದು ರಾತ್ರಿ ಹೋಗುವಾಗ ಬಾಗಿಲ ಬಳಿ ನಿಂತು ಹೇಳಿದನು, ನಾನು ಹೇಳಿದ ಮಾತಿಗೆ ಬದ್ಧನಾಗಿದ್ದೇನೆ. ನಾನು ನಮ್ಮಿಬ್ಬರ ವಿಷಯದಲ್ಲಿ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಅಂಜಲಿ ಅವನು ಹೋಗುವುದನ್ನು ನೋಡಿದಳು. ಅವಳ ಹೃದಯದಲ್ಲಿ ಭರವಸೆ ಮತ್ತು ಭಯ ಎರಡೂ ಇತ್ತು. ಅವಳು ಮತ್ತೆ ಅವನನ್ನು ಪ್ರೀತಿಸುತ್ತಿದ್ದಳು. ಶರತ್ಕಾಲ ಬಂದಿತ್ತು. ಅಂಜಲಿ ಮತ್ತು ರೋಹನ್ ನಡುವಿನ ಕೋಪ ಈಗ ಕಡಿಮೆಯಾಗಿ ಕ್ಷಮೆಯಾಗಿ ಬದಲಾಗುತ್ತಿತ್ತು. ಒಂದು ಸಂಜೆ ರೋಹನ್ ಒಂದು ವಿನಂತಿಯೊಂದಿಗೆ ಬಂದನು. ಅವನ ಕಂಪನಿ ಒಂದು ದೊಡ್ಡ ಚಾರಿಟಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿತ್ತು ಮತ್ತು ಅಂಜಲಿ ಹಾಗೂ ಸಿಯಾ ಅತಿಥಿಗಳಾಗಿ ಬರಬೇಕು ಎಂದು ಬಯಸಿದನು. ಅಂಜಲಿ ಮೊದಲು ನಿರಾಕರಿಸಿದಳು, ಆದರೆ ಸಿಯಾಳ ಉತ್ಸಾಹ ನೋಡಿ ಒಪ್ಪಿಕೊಂಡಳು. ಕಾರ್ಯಕ್ರಮದ ರಾತ್ರಿ ರೋಹನ್ ಅವರನ್ನು ಪಿಕ್ ಮಾಡಲು ಬಂದಾಗ ಅವನು ಅಂಜಲಿಯನ್ನು ನೋಡಿ ಹೌಹಾರಿದನು. ನೀನು ಅದ್ಭುತವಾಗಿ ಕಾಣುತ್ತಿದ್ದೀಯಾ ಎಂದು ಅವನು ಹೇಳಿದನು. ಸಿಯಾ ಕೂಡ ಒಂದು ಪುಟ್ಟ ರಾಜಕುಮಾರಿಯಂತೆ ಕಾಣುತ್ತಿದ್ದಳು. ಆ ಕಾರ್ಯಕ್ರಮ ದೊಡ್ಡ ಹಾಲ್ನಲ್ಲಿತ್ತು. ಇದು ರೋಹನ್ನ ಪ್ರಪಂಚವಾಗಿತ್ತು, ಸಂಪತ್ತು ಮತ್ತು ಪವರ್. ಆದರೆ ರೋಹನ್ ಅವಳ ಕೈ ಬಿಡಲಿಲ್ಲ. ಇವಳು ಅಂಜಲಿ, ಸಿಯಾಳ ತಾಯಿ ಎಂದು ಅವನು ಎಲ್ಲರಿಗೂ ಪರಿಚಯಿಸಿದನು ಮತ್ತು ಅಂಜಲಿಯ ಕಡೆಗೆ ತಿರುಗಿ, ಮತ್ತು ಇವಳು ನಾನು ಮರಳಿ ಗೆಲ್ಲಲು ಪ್ರಯತ್ನಿಸುತ್ತಿರುವ ಮಹಿಳೆ ಎಂದನು. ಅಂಜಲಿ ನಾಚಿಕೊಂಡಳು, ಆದರೆ ಅವಳ ಹೃದಯದಲ್ಲಿ ಭರವಸೆ ಮೂಡಿತು. ರೋಹನ್ನ ಪಾರ್ಟ್ನರ್ ಸಮೀರ್ ಬಂದು ಅಂಜಲಿಗೆ ಹೇಳಿದನು, ರೋಹನ್ ಈಗ ಒಬ್ಬ ಬದಲಾದ ಮನುಷ್ಯ. ಅವನು ಈಗ ಮಗಳಿಗಾಗಿ ಮೀಟಿಂಗ್ಗಳನ್ನು ಬಿಟ್ಟು ಬೇಗ ಮನೆಗೆ ಹೋಗುತ್ತಾನೆ. ಅಂಜಲಿ ಅರಿತುಕೊಂಡಳು. ರೋಹನ್ನ ಬದಲಾವಣೆ ಕೇವಲ ಮಾತಿನಲ್ಲಿರಲಿಲ್ಲ, ಅದು ಕೆಲಸದಲ್ಲೂ ಇತ್ತು. ರೋಹನ್ ಗಂಭೀರವಾಗಿ ಹೇಳಿದನು, ಅಂಜಲಿ, ಈ ಕಳೆದ ಕೆಲವು ತಿಂಗಳುಗಳು ನನ್ನ ಜೀವನದ ಅತ್ಯುತ್ತಮ ದಿನಗಳು. ನಾನು ಇನ್ನೊಂದು ಅವಕಾಶಕ್ಕೆ ಅರ್ಹನಲ್ಲ ಎಂದು ನನಗೆ ಗೊತ್ತು, ಆದರೆ ನಾನು ಬದಲಾಗಿದ್ದೇನೆ. ನಾವು ಮತ್ತೆ ಒಂದಾಗಲು ಪ್ರಯತ್ನಿಸೋಣವೇ? ಅಂಜಲಿಯ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ನನಗೆ ಸಮಯ ಬೇಕು, ಅವಳು ಪಿಸುಗುಟ್ಟಿದ್ದಳು. ನನಗೆ ಖಚಿತತೆ ಬೇಕು, ನಾನು ಕಾಯುತ್ತೇನೆ, ರೋಹನ್ ವಾಗ್ದಾನ ಮಾಡಿದನು. ಮುಂದಿನ ವಾರಗಳಲ್ಲಿ ರೋಹನ್ನ ಪರೀಕ್ಷೆಯಾಯಿತು. ಸಿಯಾಗೆ ತೀವ್ರ ಜ್ವರ ಬಂದಾಗ ರೋಹನ್ ಆಫೀಸ್ನಿಂದ ನೇರವಾಗಿ ಬಂದು ಅಂಜಲಿಗೆ ಸಹಾಯ ಮಾಡಿದನು. ಒಂದು ಸಂಜೆ ಅಂಜಲಿ ಸೋಫಾ ಮೇಲೆ ನಿದ್ದೆ ಹೋದಳು. ಅವಳು ಎದ್ದಾಗ ಅವಳ ಮೇಲೆ ಕಂಬಳಿ ಇತ್ತು ಮತ್ತು ರೋಹನ್ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದನು. ರೋಹನ್ ಅವಳ ಪಕ್ಕದಲ್ಲಿ ಬಂದು ಕುಳಿತನು. ನಾನು ಇದಕ್ಕೆ ಅಭ್ಯಾಸ ಮಾಡಿಕೊಳ್ಳಬಲ್ಲೆ, ಅವನು ನಿಧಾನವಾಗಿ ಅವಳ ತಲೆಯ ಮೇಲೆ ಮುತ್ತು ಕೊಡುತ್ತಾ ಹೇಳಿದನು. ನಾನು ಕೂಡ, ಅಂಜಲಿ ಪಿಸುಗುಟ್ಟಿದ್ದಳು.
ಬದಲಾವಣೆ ಸಿಯಾಳ 6ನೇ ಹುಟ್ಟುಹಬ್ಬದಂದು ಬಂದಿತ್ತು. ಸಿಯಾ ಸೋಫಾ ಮೇಲೆ ಇಬ್ಬರ ನಡುವೆ ಕುಳಿತಿದ್ದಳು. ಅವಳು ಕೇಳಿದಳು, ನೀವು ಮತ್ತೆ ಮದುವೆಯಾಗುತ್ತೀರಾ? ನನ್ನ ಎಲ್ಲ ಫ್ರೆಂಡ್ಸ್ ಮಮ್ಮಿ ಪಪ್ಪ ಒಟ್ಟಿಗೆ ಇರುತ್ತಾರೆ. ಸಿಯಾ ಮಲಗಿದ ನಂತರ ರೋಹನ್ ಕೇಳಿದನು, ಅವಳು ಹೇಳುವುದು ಸರಿಯಿದೆ. ನಾವು ಒಂದು ಕುಟುಂಬವಾಗಿ ಒಂದೇ ಸೂರಿನಡಿ ಇರೋಣ. ಅಂಜಲಿ ತನ್ನ ಸಣ್ಣ ಮನೆಯನ್ನು ನೋಡಿದಳು. ಅವಳು ಒಬ್ಬಳೇ ಕಟ್ಟಿದ ಜೀವನ ಅದು. ಆದರೆ ಈಗ ಅವಳು ಒಬ್ಬಳೇ ಇರಲು ಬಯಸುತ್ತಿರಲಿಲ್ಲ. ನನಗೆ ಭಯವಾಗುತ್ತಿದೆ. ಅಂಜಲಿ ಪಿಸುಗುಟ್ಟಿದ್ದಳು. ನನಗೆ ಮತ್ತೆ ನೋವಾಗುವ ಭಯವಿದೆ. ರೋಹನ್ ಅವಳ ಕೈ ಹಿಡಿದು ಹೇಳಿದನು, ನಾನು ನಿನಗೆ ಮಾತು ಕೊಡುತ್ತೇನೆ. ನಾನು ಮತ್ತೆ ಆ ತಪ್ಪು ಮಾಡುವುದಿಲ್ಲ. ನೀನು ಮತ್ತು ಸಿಯಾ ಯಾವಾಗಲೂ ನನ್ನ ಮೊದಲ ಪ್ರಿಯಾರಿಟಿ. ಅಂಜಲಿ ತನ್ನ ಮನಸ್ಸಿನ ಗೋಡೆಯನ್ನು ಕೆಡವಿದಳು. ಅವಳು ಅರ್ಥ ಮಾಡಿಕೊಂಡಳು. ನಿಜವಾದ ಪ್ರೀತಿಗೆ ಧೈರ್ಯ ಬೇಕು. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ, ಅವಳು ಜೋರಾಗಿ ಹೇಳಿದಳು. ರೋಹನ್ನ ಮುಖ ಪ್ರಕಾಶಿಸಿತು. ನನ್ನನ್ನು ಮದುವೆಯಾಗು. ಅವನು ವಿನಂತಿಸಲಿಲ್ಲ, ವಾಗ್ದಾನ ಮಾಡಿದನು. ಸರಿ, ಅಂಜಲಿ ತಕ್ಷಣ ಉತ್ತರಿಸಿದಳು. ನಾವು ಒಂದು ರಿಯಲ್ ಫ್ಯಾಮಿಲಿ ಆಗೋಣ. ಮರುದಿನ ಬೆಳಿಗ್ಗೆ ಅವರು ಸಿಯಾಗೆ ಈ ವಿಷಯ ತಿಳಿಸಿದರು. ಸಿಯಾಳ ಸಂತೋಷದ ಕೂಗಾಟ ಇಡೀ ವಠಾರಕ್ಕೆ ಕೇಳಿಸಿರಬಹುದು. ಮುಂದಿನ ವಾರಗಳಲ್ಲಿ ಅವರು ಭವಿಷ್ಯದ ಯೋಜನೆ ಮಾಡಿದರು. ರೋಹನ್ ತನ್ನ ಮನೆ ಮಾರಿದನು ಮತ್ತು ಅವರು ಸಿಯಾಗೆ ದೊಡ್ಡ ಅಂಗಳವಿರುವ ಒಂದು ಹೊಸ ಮನೆಯನ್ನು ಹುಡುಕಿದರು. 6 ತಿಂಗಳ ನಂತರ ಅವರು ಸಣ್ಣದಾಗಿ ಮದುವೆಯಾದರು. ರಾತ್ರಿ ಮಲಗುವ ಮುನ್ನ ರೋಹನ್ ಮತ್ತು ಅಂಜಲಿ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳನ್ನು ನೋಡುತ್ತಿದ್ದರು. ರೋಹನ್ ಅವಳನ್ನು ಒಪ್ಪಿಕೊಂಡನು. ಥ್ಯಾಂಕ್ಸ್ ರೋಹನ್, ನನಗೆ ಇನ್ನೊಂದು ಅವಕಾಶ ನೀಡಿದ್ದಕ್ಕೆ, ಅಂಜಲಿ ಪಿಸುಗುಟ್ಟಿದ್ದಳು. ರೋಹನ್ ನಕ್ಕನು. ಕಣ್ಣೀರು ಮತ್ತು ಮುರಿದ ಭರವಸೆಗಳಿಂದ ಶುರುವಾದ ಕತೆ ಈಗ ಪ್ರೀತಿ ಮತ್ತು ಕ್ಷಮೆಯ ಕಾರಣದಿಂದ ಪೂರ್ಣಗೊಂಡಿತ್ತು. ಅಂಜಲಿ ರೋಹನ್ನನ್ನು ನಂಬಿದಳು, ಏಕೆಂದರೆ ಪ್ರೀತಿ ಎಂದರೆ ತಪ್ಪು ಮಾಡದಿರುವುದಲ್ಲ, ಬದಲಿಗೆ ತಪ್ಪುಗಳಿಂದ ಕಲಿಯುವುದು ಮತ್ತು ಒಬ್ಬರನ್ನೊಬ್ಬರು ಪದೇ ಪದೇ ಆರಿಸಿಕೊಳ್ಳುವುದು. ಮನೆ ಈಗ ನಗು ಮತ್ತು ಪ್ರೀತಿಯಿಂದ ತುಂಬಿತ್ತು. ಮಮ್ಮಿ ಪಪ್ಪ, ನನ್ನನ್ನು ಮಲಗಿಸಲು ಬನ್ನಿ, ಸಿಯಾಳ ಧ್ವನಿ ಕೇಳಿಸಿತು. ಅವರು ಕೈ ಹಿಡಿದರು. ತಮ್ಮ ಭವಿಷ್ಯದ ಕಡೆಗೆ ನಡೆದರು. ನೋಡಿದಿರಲ್ಲ ಸ್ನೇಹಿತರೆ, ಜೀವನದಲ್ಲಿ ಮುಂದೆ ಹೋಗಲು ಹಿಂದಿನ ತಪ್ಪುಗಳನ್ನು ಕ್ಷಮಿಸುವುದು ಎಷ್ಟು ಮುಖ್ಯ ಎಂದು. ಹಣಕ್ಕಿಂತ ಸಂಬಂಧಗಳು ಮುಖ್ಯ ಎಂದು ರೋಹನ್ ಕಲಿತನು ಮತ್ತು ಅಂಜಲಿ ಮತ್ತೆ ನಂಬುವ ಧೈರ್ಯ ಮಾಡಿದಳು. ಇದೇ ನಿಜವಾದ ಪ್ರೀತಿ. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಸಂಬಂಧಗಳು ಮುರಿದರೂ ಭರವಸೆ ಯಾವಾಗಲೂ ಜೀವಂತವಾಗಿರುತ್ತದೆ.